ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಭಾರತದ ಇತಿಹಾಸ BA ಸೆಕೆಂಡ್ ಸೆಮ್ ದ್ವಿತೀಯ ಸೆಮಿಸ್ಟರ್ ಪಠ್ಯಕ್ರಮವನ್ನ ನೋಡ್ರಿ. ಫಸ್ಟ್ ಒನ್ ಏನು ಭಾರತದ ಇತಿಹಾಸ BA ಸೆಕೆಂಡ್ ಸೆಮ್ ಘಟಕ 1 ಮೂಲಾಧಾರಗಳನ್ನು ನೋಡ್ಬೋದ್ರಿ. ಬ ಒಳಗ ಮಗಧದ ಗುಪ್ತರ ನೋಡ್ಬೋದು. ಮಗಧದ ಗುಪ್ತರ ಒಳಗ ಯಾರ್ಯಾರು ಬರ್ತಾರ? ಫಸ್ಟ್ ಒನ್ ಚಂದ್ರಗುಪ್ತ ಮೌರ್ಯ, ಇಮ್ಮಡಿ ಚಂದ್ರಗುಪ್ತನ ಜೀವನ ಹಾಗೂ ಅವನ ಸಾಧನೆ ಬರ್ತಾವ. ಗುಪ್ತರ ಸುವರ್ಣ ಯುಗ ಹಾಗೂ ಅವನತಿಗಳ ಕಂಡು ಬರ್ತಾವ. ತದನಂತರ ಸ್ಥಾನೇಶ್ವರ್ ವರ್ಧನರು ಬರ್ತಾರ. ಸ್ಥಾನೇಶ್ವರ ವರ್ಧನರು ಇವರ ಹರ್ಷವರ್ಧನ ಸೈನಿಕ ಸಾಧನೆಗಳನ್ನ, ಧಾರ್ಮಿಕ ನೀತಿ, ನಳಂದ ಮತ್ತು ವಿಶ್ವವಿದ್ಯಾಲಯಗಳನ್ನ ಇಲ್ಲಿ ಅಧ್ಯಯನ ಮಾಡಬಹುದು. ಒಂದನೇ ಘಟಕಗಳು. ಸೆಕೆಂಡ್ನೇ ಘಟಕ 2 ಅಧ್ಯಾಯ ಅಥವಾ ಘಟಕ 2 ಬಾದಾಮಿ ಚಾಲುಕ್ಯರನ್ನು ನೋಡ್ಬೋದು. ಅವರ ಉಗಮ ನೋಡ್ಬೋದು. ಪ್ರಾರಂಭದ ದೊರೆಗಳನ್ನು ನೋಡ್ಬೋದು. ಅದೇ ರೀತಿ ಇಮ್ಮಡಿ ಪುಲಿಕೇಶ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು. ತದನಂತರ ಚಾಲುಕ್ಯ ಆರ್ ಪಲ್ಲವ ರಾಜಕೀಯ ಸಂಬಂಧಗಳು ನೋಡ್ಬೋದು. ಬ ಒಳಗರಿ ಕಂಚಿ ಪಲ್ಲವರು, ಅವರ ಉಗಮ, ಪ್ರಾರಂಭದ ದೊರೆಗಳು ನೋಡ್ಬೋದು. 1ನೇ ಮಹೇಂದ್ರ ವರ್ಮನ ನೋಡ್ಬೋದು. ತದನಂತರ 1ನೇ ನರಸಿಂಹವರ್ಮನ ಸಾಧನ ಅಥವಾ ಸಾಧನೆಗಳನ್ನ ನೋಡ್ಬೋದು. ಕ ಒಳಗ ಸಾಹಿತ್ಯದ ಧರ್ಮ ಮತ್ತು ಕಲೆಗೆ ಪಲ್ಲವರ ಕೊಡುಗೆಗಳನ್ನ ನೋಡುನು. ಘಟಕ 3 ಅಥವಾ ಅಧ್ಯಾಯ 3 ರಾಷ್ಟ್ರಕೂಟರು ಅಂದ್ರ ಅವರ ಉಗಮ, ಪ್ರಾರಂಭದ ದೊರೆಗಳು. 3ನೇ ಗೋವಿಂದನ ನೋಡ್ಬೋದ್ರಿ. ಈ ಚಾಪ್ಟರ್ ಒಳಗ 1ನೇ ಅಮೋಘ ವರ್ಷ ಮತ್ತು ಮುಮ್ಮಡಿ ಕೃಷ್ಣ ಉತ್ತರ ಭಾರತದ ಮೇಲೆ ಯಾವ ರೀತಿಗಳನ್ನ ದಾಳಿಗಳನ್ನ ಮಾಡ್ತಿದ್ದ ಎಂಬುದನ್ನು ನೋಡ್ಬೋದು. ತದನಂತರ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡ್ಬೋದು. ನೆಕ್ಸ್ಟ್ ಒನ್ ಚೋಳರ ಆಡಳಿತ ಅಥವಾ ರಾಜೇಂದ್ರ ಚೋಳ ಮತ್ತು ಅವನ ಆಡಳಿತ, ಸ್ಥಳೀಯ ಆಡಳಿತಗಳ ಯಾವ ರೀತಿ ಇದಾವ, ಸಾಹಿತ್ಯ, ಧರ್ಮ, ಕಲೆ, ವಾಸ್ತುಶಿಲ್ಪಗಳನ್ನ ಯಾವ ರೀತಿಯಲ್ಲಿ ಇರ್ತಾವ ಎಂಬುದನ್ನ ಇಲ್ಲಿ 3ನೇ ಅಧ್ಯಾಯ ಒಳಗ ನೋಡ್ಬೋದು ನಾವು. ಘಟಕ 4 ಒಳಗ ಒಳಗ ಮುಸ್ಲಿಮರ ದಾಳಿಗಳು, ಸಿಂಧ್ ಪ್ರಾಂತ್ಯದ ಮೇಲೆ ಅರಬರ ದಾಳಿ ಯಾವ ರೀತಿ ಆಗಿತ್ತು, ತದನಂತರ ದಾಳಿಯ ಕಾರಣ ಮತ್ತು ಮೊಹಮ್ಮದ್ ಬಿನ್ ಕಾಸಿಂನ ಧೈರ್ಯ ಮತ್ತು ಅವನ ಪರಿಣಾಮಗಳು ಯಾವ ರೀತಿ ಇದ್ದವು ಎಂಬುದನ್ನ ನೀವು ಇಲ್ಲಿ ತಿಳಿತೀರಿ. ಬ ಒಳಗೆ ಏನ್ ಕೊಟ್ಟಂದ್ರ ಭಾರತದ ಮೇಲೆ ಮೊಹಮ್ಮದ್ ಗಜನಿ ಯಾವ ರೀತಿ ದಾಳಿ ಮಾಡಿದ, ಹಂತವಾಗಿ ಯಾವ ರಾಜ್ಯ ದೊರೆಯರ ಮೇಲೆ ಆಡಳಿತ ಮಾಡಿದ ಎಂಬುದನ್ನು ನೋಡ್ಬೋದು. ಕ ಒಳಗರಿ ಭಾರತದ ಮೇಲೆ ಮೊಹಮ್ಮದ್ ಗೋರಿಯ ದಾಳಿಗಳು ಹಾಗೂ ಕಾರಣಗಳನ್ನ ನಾವು ನೋಡ್ಬೋದು. ಕಾರಣಗಳಾಗಿರ್ಬೋದು, ಸ್ವರೂಪ, ಪರಿಣಾಮಗಳನ್ನ ಈ ಅಧ್ಯಾಯದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ BA ಸೆಕೆಂಡ್ ಸೆಮ್ ಒಳಗ ನೀವು ಕಲಿತೀರಿ. ಲಾಸ್ಟ್ ಮಾಡ್ರಿ ಘಟಕ 5 ನಕ್ಷೆ. ಈ ಪ್ರಶ್ನೆ ಕಡ್ಡಾಯ. ನಕ್ಷೆಯನ್ನ ನೋಡ್ಬೋದು. ಯಾವ ಚಾಪ್ಟರ್ ಮೇಲೆ ಬೀಳ್ತಾವ ನಕ್ಷೆ ಇಲ್ಲಿ ಕೊಟ್ಟಾರ. ಎದುರಾದ್ರ ಮೇಲೆ ಬರ್ತಾವ ಅಂದ್ರೆ ಫಸ್ಟ್ ಒನ್ ಸಮುದ್ರಗುಪ್ತ ದಿಗ್ವಿಜಯಗಳನ್ನ ನೋಡ್ಬೋದ್ರಿ. ತದನಂತರ ಸೆಕೆಂಡ್ ಒನ್ ಇಮ್ಮಡಿ ಪುಲಿಕೇಶಿನ ಕಾಲದ ಚಾಲುಕ್ಯರ ಸಾಮ್ರಾಜ್ಯದ ಮೇಲೆ ನಕ್ಷೆಗಳು ಕಾಣ್ತಾವ. ಪ್ರಾಚೀನ ಭಾರತದ ಪ್ರಮುಖ ಕೃತಿಗಳು ಹಾಗೂ ಇಲ್ಲಿ ಐತಿಹಾಸಿಕ ನಿಯಮಗಳ ಕಂಡು ಬರಬಹುದು. ಇಲ್ಲಿ ತನಕ ನಿಮ್ಗ BA ಸೆಕೆಂಡ್ ಸೆಮ್ ಇದು ಸಿಲೆಬಸ್ ಆಗಿರ್ತದ. ಇವನ್ನ ಸರಿಯಾಗಿ ನೋಡ್ಕೊರಿ, ಆಗ ನಿಮ್ಮ ಸಿಲೆಬಸ್ ಅನ್ನ ಸರಿಯಾಗಿ ಬರ್ಕೊರಿ. ಥ್ಯಾಂಕ್ ಯು ಆಲ್. ಆಗ ನಮ್ಮ ಚಾನಲ್ ಹೊಸ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.